ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸೆಟ್ಸುಲೋಗ್ಸ್. ಪೋಷಕಾಂಶಗಳ ಖಜಾನೆ ಅಂತ ಕರೀತಾರೆ ಈ ಧಾನ್ಯಕ್ಕೆ. ಈ ಧಾನ್ಯವನ್ನು ಮಧುಮೇಹಿ ರೋಗಿಗಳಿಗೆ ಸುರಕ್ಷಿತವಾಗಿರ್ತಕ್ಕಂಥ ಆಹಾರ ಧಾನ್ಯ ಅಂತ ಸಹ ಕರೀತಾರೆ. ಯಾಕಪ್ಪ ಅಂದರೆ ಅವರಲ್ಲಿ ಕಂಡುಬರ್ತಕ್ಕಂಥ ಗಾಯಗಳನ್ನು ಇದು ಬೇಗ ಗುಣ ಮಾಡುತ್ತೆ. ಅಷ್ಟೇ ಅಲ್ಲ, ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಕ್ಕಂಥ ಮಕ್ಕಳಿಗೆ ಇದು ಒಂದು ಒಳ್ಳೆಯ ಆಹಾರ ಅಂತ ಕರಿಬಹುದು. ಇದರಲ್ಲಿ ಹಾಲಿಗಿಂತ ಹೆಚ್ಚಾಗಿ ಕ್ಯಾಲ್ಶಿಯಂ ಇರುತ್ತೆ. ಇವತ್ತು ನಾವು ರಾಗಿಯ ಬಗ್ಗೆ ಹೇಳ್ತಾ ಇದ್ದೀವಿ. ಈ ರಾಗಿ ಸಿರಿಧಾನ್ಯವನ್ನು ನಾವು ಪ್ರತಿನಿತ್ಯ ಆಹಾರದಲ್ಲಿ ಸೇವನೆ ಮಾಡ್ಕೋಬೇಕು. ಯಾವುದಾದ್ರೂ ರೂಪದಿಂದ ಇದನ್ನು ತಗೋಬಹುದು. ಇವತ್ತು ನಾವು ವೆಜಿಟೇಬಲ್ಸನ್ನು ಸೇರಿಸ್ಕೊಂಡು ಸೂಪನ್ನು ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಸೂಪನ್ನು ರೆಡಿ ಮಾಡಿಕೊಟ್ರೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನಾನು ಒಂದು 3 ಸ್ಪೂನಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಈ ರೀತಿ ಗಂಟಿಲ್ದಿರ ಇರೋ ರೀತಿಯಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಒಂದು ಕಡಾಯನ್ನು ಬಿಸಿ ಮಾಡ್ಕೊಳ್ಳೋಣ. ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋಬಹುದು, ಇಲ್ಲ ತುಪ್ಪನ ಸೇರಿಸ್ಕೋಬಹುದು, ಬೆಣ್ಣೆ ಆದರೂ ಸೇರಿಸ್ಕೋಬಹುದು. 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ 1 ಸ್ಪೂನಷ್ಟು ಸಣ್ಣಗೆ ಹೆಚ್ಚಿರ್ತಕ್ಕಂಥ ಬೆಳ್ಳುಳ್ಳಿ, 1 ಸ್ಪೂನಷ್ಟು ಶುಂಠಿ ಸಣ್ಣಗೆ ಕಟ್ ಮಾಡಿ ಸೇರಿಸಿದ್ದೀನಿ, 1 ಸ್ಪೂನು. ಇದನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ಒಂದು ಹಸಿಮೆಣಸಿನ್ಕಾಯನ್ನು ಸಹ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದರಲ್ಲೇ. ಇವಾಗ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬಿಡೋಣ. ಇದರ ಜೊತೆ ನಾನಿಲ್ಲಿ ಕ್ಯಾರೆಟು, ಕ್ಯಾಪ್ಸಿಕಮ್ಮು ಜೊತೆಗೆ ಸ್ವೀಟ್ ಕಾರ್ನನ್ನು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಸೇರಿಸಿ ಸೂಪ್ ಮಾಡೋದ್ರಿಂದ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಇವಾಗೆಲ್ಲ ವೆಜಿಟೇಬಲ್ಸನ್ನು ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ತುಂಬ ಮೆತ್ತಗಾಗೋದು ಬೇಡ, ಸ್ವಲ್ಪ ಕ್ರಿಸ್ಪಿಯಾಗೇ ಇರಲಿ, ಕ್ರಂಚಿಯಾಗಿದ್ದರೆ ಚೆನ್ನಾಗಿರತ್ತೆ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ 1-2 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ. ಸಾಫ್ಟ್ ಆಗುತ್ತೆ. ಕೆಲವು ಮಕ್ಕಳಿಗೆ ಕ್ಯಾಲ್ಶಿಯಂ ಕೊರತೆ ಇರುತ್ತೆ ಅಂತ ಮಾತ್ರೆನ ಕೊಡ್ತಾ ಇರ್ತಾರೆ. ಅದರ ಬದಲಿಗೆ ದಿನನಿತ್ಯ ಯಾವುದಾದ್ರೂ ರೂಪದಲ್ಲಿ ನಾವು ರಾಗಿಯನ್ನು ಕೊಡೋದ್ರಿಂದ ಅವರಲ್ಲಿ ಕ್ಯಾಲ್ಶಿಯಂ ಕೊರತೆ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡ್ಕೋಬಹುದು. ಇವಾಗ ವೆಜ್ಜಸ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಇದಕ್ಕೆ ನಾನಿಲ್ಲಿ ಕಲಸಿಟ್ಕೊಂಡಿದ್ನಲ್ವ ರಾಗಿ ಹಿಟ್ಟು, ಅದನ್ನು ಈ ರೀತಿ ಸೋಸ್ಕೊತೀನಿ. ಈ ರೀತಿ ನೀಟಾಗಿ ಎಲ್ಲ ಸೋಸಿ ಇದನ್ನು ತೆಗೆದುಬಿಡೋಣ. ಇದಕ್ಕೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಬಿಟ್ಟು ಈ ರಾಗಿಯಿಂದ ನಾವು ರಾಗಿ ಮುದ್ದೆ ಮಾಡಬಹುದು, ರೊಟ್ಟಿ ಮಾಡಬಹುದು, ಅಂಬಲಿ, ಲಡ್ಡು, ಮಾಲ್ಟು, ಈ ರೀತಿ ವಿಧವಾಗಿ ನಾವು ರೆಡಿ ಮಾಡಿಕೊಂಡು ಪ್ರತಿನಿತ್ಯ ಸೇವನೆ ಮಾಡಬಹುದು. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗತ್ತೆ. ಇವಾಗ ಇದಕ್ಕೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಇನ್ನೊಂದು 2 ನಿಮಿಷ ಸಾಕು. ಇದು ಬೆಂದರೆ ರೆಡಿಯಾಗಿಬಿಡುತ್ತೆ ಸೂಪು. ಇವಾಗ ಇದಕ್ಕೆ ಉಪ್ಪೆಲ್ಲ ಸರಿ ಹೋಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಇದಕ್ಕೆ 1 ಸ್ಪೂನಷ್ಟು ಕಾಳು ಮೆಣಸು ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಖಾರ ಕಡಿಮೆ ತಿನ್ನೋರು ಅರ್ಧ ಸ್ಪೂನ್ ಸೇರಿಸ್ಕೊಂಡ್ರೂ ಸಾಕಾಗತ್ತೆ. ಇವಾಗ ಎಲ್ಲ ಒಂದು ಮಿಕ್ಸ್ ಕೊಟ್ಬಿಡೋಣ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸೂಪು ರೆಡಿಯಾಗಿದೆ ಅಂತ ಅರ್ಥ. ತುಂಬ ರುಚಿಯಾಗಿರತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇದನ್ನು ಇಷ್ಟಪಟ್ಟು ತಿಂತಾರೆ. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಬಿಡೋಣ. ವೆಜಿಟೇಬಲ್ಸ್ ಎಲ್ಲ ಸೇರಿಸಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಪ್ರತಿನಿತ್ಯ ನಾವು ಆಹಾರದಲ್ಲಿ ರಾಗಿಯನ್ನು ಸೇವನೆ ಮಾಡ್ತಾ ಬಂದರೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಪಡಿಬಹುದು. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅಂಥವರು ಸಹ ಇದನ್ನು ತಗೋಬಹುದು.
ರಾಗಿಯನ್ನು ಮುದ್ದೆ ರೂಪದಲ್ಲಿ ತಗೊಂಡ್ರೆ ಸುಮಾರು ಹೊತ್ತು ಹಶ್ವೇ ಆಗೋದಿಲ್ಲ, ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ತೂಕ ಇಳಿಸ್ಕೊಳ್ಳೋರಿಗೂ ಸಹ ಇದು ಒಳ್ಳೆಯ ಆಹಾರ ಅಂತ ಹೇಳ್ಬಹುದು. ತೂಕ ಇಳಿಸ್ಕೊಳ್ಳೋರು ಇದನ್ನು ಬ್ರೇಕ್ಫಾಸ್ಟ್ಗೆ ತಗೋಬಹುದು, ಇಲ್ಲ ಡಿನ್ನರ್ಗಾದರೂ ಇದನ್ನು ತಗೋಬಹುದು. ಇದು ಸ್ವಲ್ಪ ತಣ್ಣಗಾದ ಮೇಲೆ ಇದಕ್ಕೆ ನಿಂಬೆ ಹುಳಿನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಜನ ಹೇಳ್ತಾ ಇರ್ತಾರೆ, ಮುದ್ದೆ ರೀತಿಯಲ್ಲಿ ರಾಗಿಯನ್ನು ತಗೊಳ್ಳೋದ್ರಿಂದ ಡೈಜೆಷನ್ ಆಗೋದಿಲ್ಲ, ಗಟ್ಟಿಯಾಗಿರತ್ತಲ್ವ ಮುದ್ದೆ ಅಂತ. ಅಂಥವರು ಈ ರೀತಿ ಲಿಕ್ವಿಡ್ ರೂಪದಲ್ಲಿ ತಗೋಬಹುದು. ಇದರಲ್ಲಿ ವೆಜಿಟೇಬಲ್ಸ್ ಎಲ್ಲ ಸೇರಿಸಿರೋದ್ರಿಂದ ಫೈಬರ್ ಹೆಚ್ಚಾಗಿರುತ್ತೆ, ಜೀರ್ಣಕ್ಕೂ ಚೆನ್ನಾಗಿ ಬರುತ್ತೆ. ವೀಕ್ಷಕರೇ, ಇವತ್ತಿನ ಈ ರಾಗಿ ವೆಜಿಟೇಬಲ್ ಸೂಪ್ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ಹೊಸ ಹೊಸ ಆರೋಗ್ಯದಾಯಕ ರೆಸಿಪಿಗಳೊಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.